ಚಿಕ್ಕು ಬಂಡಿ ಪುಟಾಣಿ ಬಂಡಿ ಚಿಕ್ಕು ಚಿಕ್ಕು ಬಂಡಿ ರೈಲ್ವೆ ಬಂಡಿ ಚಿಕ್ಕು ಚಿಕ್ಕು ಬಂಡಿ ಸುವಾಸ ಬಂಡಿ ನಾನು ಯಾತ್ರಿಕ. ಚಿಕ್ಕು ಚಿಕ್ಕು ಬಂಡಿ ಪುಟಾಣಿ ಬಂಡಿ ಚಿಕ್ಕು ಚಿಕ್ಕು ಬಂಡಿ ರೈಲ್ವೆ ಬಂಡಿ ಚಿಕ್ಕು ಚಿಕ್ಕು ಬಂಡಿ ಸುವಾಸ ಬಂಡಿ ನಾನು ಯಾತ್ರಿಕ. ಹಲೋ, ಹಾಯ್, ಪ್ರೈಸ್ ದ ಲಾರ್ಡ್ ಮಕ್ಕಳೇ, ಮತ್ತೊಮ್ಮೆ ನಾನು ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ಮಕ್ಕಳೇ, ನೀವೆಲ್ಲರೂ ಈ ದೇವರ ವಾಕ್ಯ ಕೇಳ್ತಾ ಇದ್ದೀರಾ, ಆಶೀರ್ವಾದ ಹೊಂದ್ತಾ ಇದ್ದೀರಾ. ನೀವು ಮುಂದೆ ಆಶೀರ್ವಾದವನ್ನು ಹೊಂದುವವರನ್ನು ಸಿದ್ಧ ಮಾಡುವಂಥ ಮಕ್ಕಳಾಗಬೇಕಂತ ಹೇಳಿ ನನಗೆ ಆಸೆ. ನೀವು ಸಹ ಅನೇಕ ದೇವರ ವಾಕ್ಯವನ್ನು ಹಂಚುವಂಥ ಮಕ್ಕಳಾಗಬೇಕಂತ ಹೇಳಿ ನನಗೆ ಇಷ್ಟ. ಅದೇ ರೀತಿ ನನ್ನ ಸ್ನೇಹಿತರು ಸಹ ಇದನ್ನು ನೋಡ್ತಾ ಇದ್ದೀರಾ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಕಾಲ ಇರ್ತದೆ. ನಾನು ಇವತ್ತು ಒಂದು ಸಣ್ಣ ಕಥೆಯನ್ನು ಹೇಳೋದಕ್ಕೆ ಹೋಗ್ತೇನೆ. ಜಾನಿ ಅಂತ ಹೇಳಿ ಬಾಲಕ ಇದ್ದ. ಅವನು ಏನು ಮಾಡ್ತಾಯಿದ್ದ ಅಂತ ಹೇಳಿದ್ರೆ ಸ್ವಲ್ಪ ಸೋಮಾರಿ. ಯಾಕಂತ ಗೊತ್ತಾ, ಅವನು ಅವ್ರ ಅಮ್ಮ ಹತ್ರ ಪೀಡಿಸಿ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಮೊಬೈಲ್ ಇಸ್ಕೊಂಡ್ಬಿಟ್ಟು ರೀಲ್ಸನ್ನು ಟ್ರೋಲ್ ನೋಡ್ತಾ ಇರೋದು ಅವನ ಕೆಲಸ. ಹಾಗೆ ಅವನ ಜೀವಿತದಲ್ಲಿ ಎಷ್ಟೋ ಸಾರಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಟೈಮ್ಸ್ ತುಂಬ ವೇಸ್ಟ್ ಆಗೋಗ್ಬಿಡ್ತಿತ್ತು. ಮಕ್ಕಳೇ, ನೀವು ಸಹ ನಿಮ್ಮ ತಾಯಿ ಅಪ್ಪ ಅಮ್ಮ ಹತ್ರ ಎಲ್ಲ ಇಸ್ಕೊಂಡು ನೀವು ಸಹ ಟ್ರೋಲ್ ಮಾಡ್ತೀರಲ್ವಾ? ಆ ಟ್ರೋಲ್ ಮಾಡ್ತಾ ಇರುವಾಗ ಸಮಯನೇ ಹೋಗ್ಬಿಡುತ್ತೆ. ಆದರೆ ಈ ಜಾನಿಗೆ ಏನಾಗಿತ್ತಂತ ಹೇಳಿದ್ರೆ, ಅವರ ವಠಾರದಲ್ಲಿ ಕಿರಣ್ ಎಂಬ ಬಾಲಕನ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಆ ಬರ್ತ್ಡೇ ಪಾರ್ಟಿಗೆ ಎಲ್ಲ ಕೇರಿಯಲ್ಲಿರುವಂಥ ಮಕ್ಕಳಿಗೆಲ್ಲ, ಆ ಸ್ಟ್ರೀಟಲ್ಲಿರುವಂಥ ಮಕ್ಕಳಿಗೆಲ್ಲ ಕರೆ ಕೊಟ್ಟಿದ್ರು. ಮಕ್ಕಳಿಗೆಲ್ಲರಿಗೂ ಬಹಳ ಸಂತೋಷ. ಏನಂದ್ರು, ಬರ್ತ್ಡೇ ಪಾರ್ಟಿಗೆ ಹೋದರೆ ಏನು ಸಿಗ್ತದೆ? ಕೇಕ್ ಸಿಗ್ತದೆ, ಖಾರ ಸಿಗ್ತದೆ, ಆಮೇಲೆ ಜೊತೆಯಲ್ಲಿ ಒಂದು ಗಿಫ್ಟ್ ಸಹ ಕೊಡ್ತಾರೆ ಈಗಿನ ಕಾಲದಲ್ಲಿ. ಹಾಗೆ ಎಲ್ಲರಿಗೂ ಸಿಗ್ತದೆ. ಜಾನಿಗೂ ಸಹ ಕರೆದಿದ್ರು. ಆದರೆ ಜಾನಿ ಏನು ಮಾಡ್ದ ಅಂತ ಹೇಳಿದ್ರೆ, ಅವತ್ತು ಅವ್ರ ಮಾತ್ರ ಮೊಬೈಲ್ ಇಸ್ಕೊಂಡ್ಬಿಟ್ಟು ರೀಲ್ಸ್ಗಳನ್ನು ಟ್ರೋಲ್ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲೇ ಇಲ್ಲ. ಅವರಮ್ಮ ಒಂದು ಸಾರಿ ಎಚ್ಚರಿಸಿದ್ರು, ಜಾನಿ, ಬರ್ತ್ಡೇ ಪಾರ್ಟಿಗೆ ಕಿರಣ್ ಮನೇಲಿ ಕರೆದಿದ್ದಾರೆ, ನೀನು ಹೋಗಬೇಕು ಅಂತ ಹೇಳಿಬಿಟ್ಟು. ಆಯ್ತಮ್ಮ, ಹೋಗ್ತೀನಿ ಅಂತ ಹೇಳಿ ಟೈಮ್ ಪಾಸ್ ಆಗೋಗ್ಬಿಡ್ತು. ಆನಂತರ ಏನಾಯ್ತು ಅಂತ ಹೇಳಿದ್ರೆ, ಅವನ ಜಾನಿಯ ಇನ್ನೊಬ್ಬ ಫ್ರೆಂಡ್ ಆಕಾಶ್ ಬಂದ್ಬಿಟ್ಟು ಹೇಳ್ತಾನೆ, ಏಯ್ ಜಾನಿ, ಯಾಕೋ ಬರ್ತ್ಡೇ ಪಾರ್ಟಿಗೆ ಬರಲೇ ಇಲ್ಲ? ನಾವೆಲ್ಲ ಹೋಗಿ ಬಂದ್ವಿ, ಆಗೋಯ್ತು, ಕೇಕ್ ಕೊಯ್ದಾಯಿತು, ಎಲ್ಲ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಹಾಡು ಹೇಳಾಯ್ತು ಕಣೋ, ಎಲ್ಲ ಯಾಕೋ ಬರಲೇ ಇಲ್ಲ ಅಂತ ಹೇಳಿಬಿಟ್ಟು. ಆಗ ಜಾನಿ ಬೇಗ ಎದ್ದು ಬಟ್ಟೆ ಹಾಕ್ಕೊಂಡು ಏನು ಮಾಡ್ತಾನಂತ ಹೇಳಿದ್ರೆ, ಕಿರಣ್ ಜೊತೆ ಬೇಗ ಹೋಗ್ತಾನೆ. ಯಾರ ಮನೆಗೆ ಹೋಗ್ತಾನೆ? ಆಕಾಶ್ ಮನೆಗೆ ಬರ್ತ್ಡೇ ಪಾರ್ಟಿಗೆ ಅಂತ ಹೋಗ್ತಾನೆ. ಆಗಲೇ ಬರ್ತ್ಡೇ ಪಾರ್ಟಿ ಮುಗಿದು ಅರ್ಧ ಗಂಟೆ ಆಗೋಗಿದೆ. ಎಲ್ಲರಿಗೂ ಕೇಕ್ ಹಂಚಾಗೋಗಿದೆ, ಎಲ್ಲರಿಗೂ ಗಿಫ್ಟ್ಗಳು ಕೊಟ್ಟಾಗೋಗ್ಬಿಟ್ಟಿದೆ. ಆದರೆ ಈ ಜಾನಿ ಅಲ್ಲಿಗೆ ಹೋಗಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಕಿರಣ್ ಮನೆ ಬಾಗಿಲೇನಾಗಿದೆ, ಬೀಗ ಹಾಕ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಅವ್ರ ಫ್ಯಾಮ್ಲಿ ಎಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬರ್ಡೇ ಪಾರ್ಟಿ ಅಂತ ಹೇಳ್ಬಿಟ್ಟು ಊಟಕ್ಕಂತ ಎಲ್ಲ ಹೋಟೆಲ್ಗೆ ಹೊರಟೋಗ್ಬಿಟ್ಟಿದ್ದಾರೆ. ಜಾನಿಗೆ ತುಂಬ ಅವಮಾನ ಆಗ್ಬಿಡ್ತು. ಅಯ್ಯೋ, ಇಲ್ಲಿ ನೋಡಿದ್ರೆ ಕಿರಣ್ ಕೈಯಲ್ಲಿ ಗಿಫ್ಟ್ ಇದೆ, ಆದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಅವನಿಗೆ ಬಹಳ ಬೇಸರ ಆಯಿತು. ಒಂದು ಗಿಫ್ಟು ಸಹ ಸಿಗಲಿಲ್ಲ, ಇದು ಇರಲಿಲ್ಲಲ್ಲ ಅಂತ ಹೇಳಿ ಭಾಳ ಬೇಸರ ಆಗಿ ಅವನೇನು ಮಾಡ್ತಾನೆ, ನಿರಾಶೆಯಿಂದ ಹೋಗ್ತಾನೆ. ಮಕ್ಕಳೇ, ಯೇಸು ಸ್ವಾಮಿ ಸಹ ಹೇಳುವಂಥದ್ದು ಏನಂತ ಹೇಳಿದ್ರೆ, ನೀವು ಸಹ ಏನಾಗಿರ್ರಿ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಬಹುಬೆಲೆಯುಳ್ಳದ್ದೆಂದು ತಿಳಿದುಕೊಂಡು ಸದುಪಯೋಗಪಡಿಸಿಕೊಳ್ಳಿರಿ ಅಂತ ಹೇಳ್ತದೆ. ಹಾಗೆ ಮಕ್ಕಳೇ, ನಾವು ಸಹ ಏನಾಗಿರ್ಬೇಕಂತ ಹೇಳಿದ್ರೆ, ಯಾವಾಗಲೂ ಕರೆದಾಗ ಸಿದ್ಧರಾಗಿ ಹೋಗಿ ಸಮಯವನ್ನು ಸದುಪಯೋಗಪಡಿಸಿಕೊಳ್ಬೇಕು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಸದುಪಯೋಗಪಡಿಸಿಕೊಳ್ಳದಂಥ ವ್ಯಕ್ತಿಗಳ ಬಗ್ಗೆ ಒಂದು ಸಾಮ್ಯನ ಹೇಳ್ತಾನೆ. ಅದನ್ನು ನಾವು ಇವತ್ತು ದೇವರ ವಾಕ್ಯದ ಭಾಗದಲ್ಲಿ ನೋಡುತ್ತೇವೆ. ದೇವರ ವಾಕ್ಯವನ್ನು ಕೇಳ್ರಿ, ಆಶೀರ್ವಾದ ಹೊಂದ್ರಿ, ದೇವರಿಗೆ ಮಹಿಮೆ ತರುವಂಥ ಮಕ್ಕಳಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಾಯ್. ಸ್ವಾಮಿಯವರನ್ನು ಒಬ್ಬ ಫರಿಸಾಯನು ಪ್ರೀತಿಯಿಂದ ಊಟಕ್ಕೆ ಕರೆದನು. ಊಟವಾದ ನಂತರ ಯೇಸು ಸ್ವಾಮಿಯವರು ಫರಿಸಾಯನಿಗೆ, ಊಟಕ್ಕೆ ಕರೆದರೆ ಬಡವರನ್ನು, ಹೊಟ್ಟೆಗಿಲ್ಲದವರನ್ನು, ದೀನರನ್ನು ನೀನು ಕರೆದರೆ ಅದು ಉತ್ತಮ ಎಂದು ಹೇಳಿದರು. ಆಗ ಒಬ್ಬ ಫರಿಸಾಯನು, ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಿದನು. ಆಗ ಯೇಸು ಸ್ವಾಮಿಯವರು ಒಂದು ಸಾಮ್ಯವನ್ನು ಅವರಿಗೆ ಹೇಳಿದರು. ಅದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆಯನ್ನು ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿ ಕಳಿಸಿದನು. ಆಮೇಲೆ ಊಟದ ಹೊತ್ತಿಗೆ ಅವನು
ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ತನ್ನ ಆಳನ್ನು ಕಳುಹಿಸಿಕೊಟ್ಟು, ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಹೇಳುವುದಕ್ಕೆ ಆಳನ್ನು ಕಳುಹಿಸಿದನು. ಆದರೆ ಅವರೆಲ್ಲರೂ, ಊಟಕ್ಕೆ ಕರೆಸಿಕೊಂಡವರು, ತಮ್ಮನ್ನು ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಕರೆಯಲ್ಪಟ್ಟ ಮೊದಲನೆಯವನು ಆ ಆಳನ್ನು ನೋಡಿ, ಹೊಲವನ್ನು ನಾನು ಕ್ರಯಕ್ಕೆ ತೆಕ್ಕೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಬಹಳ ಅಗತ್ಯವಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕೆಂದು ಹೇಳು ಎಂದು ಹೇಳಿದನು. ಅದೇ ರೀತಿಯಲ್ಲಿ ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳು ಎಂದು ಆಳಿಗೆ ಹೇಳಿದನು. ಅದೇ ರೀತಿಯಲ್ಲಿ ಮತ್ತೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದುದರಿಂದ ಈಗಲೇ ನನಗೆ ಬರುವುದಕ್ಕೆ ಆಗುವುದಿಲ್ಲ, ನಾನು ನನ್ನ ಹೆಂಡತಿಯೊಡನೆ ಇಲ್ಲಿಗೂ ಹೋಗಬೇಕಾಗಿದೆ ಎಂದು ಹೇಳಿದನು. ಆಗ ಆ ಆಳು ಬಂದು ತನ್ನ ಯಜಮಾನನಿಗೆ ಈ ಎಲ್ಲ ಸಂಗತಿಗಳನ್ನು ತಿಳಿಸಲು, ಮನೆಯ ಯಜಮಾನನು ಸಿಟ್ಟುಗೊಂಡು ಆಳಿಗೆ ಹೀಗೆ ಹೇಳಿದನು, ನೀನು ತಟ್ಟನೆ ಈ ಊರಿನ ಬೀದಿಗಳಿಗೂ ಸಂದುಗೊಂದುಗಳಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕುಂಟರು ಇಂಥವರನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು. ಬಳಿಕ ಆ ಆಳು ಹೋಗಿ ಅನೇಕರನ್ನು ಕರೆಕೊಂಡು ಬಂದು ನಂತರ ಆಳಿನ ಯಜಮಾನನ ಬಳಿಗೆ ಬಂದು, ಅಯ್ಯ, ನೀನು ಅಪ್ಪಣೆ ಕೊಟ್ಟಂತೆ ಮಾಡಿದ್ದಾಯಿತು, ಆದರೂ ಇನ್ನೂ ಈ ಒಂದು ಸ್ಥಳದಲ್ಲಿ ಊಟಕ್ಕೆ ಸ್ಥಳವದೆ ಎಂದು ಹೇಳಿದನು. ಆಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದು, ನೀನು ಹಾದಿಗಳಿಗೂ ಬೀದಿಗಳಿಗೂ ಬಳಿಗೆ ಇನ್ನೂ ಹೋಗಿ ಇನ್ನೂ ಸಿಕ್ಕುವವರನ್ನು ಬಲವಂತವಾಗಿ ಒಳಕ್ಕೆ ಕರ್ಕೊಂಡು ಬಾ, ನನ್ನ ಮನೆ ತುಂಬಲಿ, ಆದರೆ ಊಟಕ್ಕೆ ಹೇಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡಿಗೆಯ ಸವಿಯನ್ನು ನೋಡಬಾರದು ಎಂದು ಹೇಳಿದನು. ಹೀಗೆ ಆ ಆಳು ಅನೇಕರನ್ನು ತಂದು ಆ ಸಿದ್ಧವಾಗಿದ್ದ ಸವಿಯೂಟದ ಭೋಜನಕ್ಕೆ ಕರ್ಕೊಂಡು ಬಂದನು. ಹೀಗೆ ಅವರು ಸವಿಯೂಟದ ಭೋಜನಕ್ಕೆ ಹೋಲುವ ಪರಲೋಕ ರಾಜ್ಯದಲ್ಲಿ ಬಡವರು, ಊನವಾದವರು ಸೇರಿದರು. ಪ್ರಿಯ ಮಕ್ಕಳೇ, ನಾವು ಕಾರಣಗಳನ್ನು ಹೇಳಿ ನಾವು ದೇವರ ಕರೆಯನ್ನು ಬಿಟ್ಟು ಬಿಡಬಾರದು. ನಾವು ದೇವರ ಕರೆಗೆ ಓಗೊಟ್ಟು ಹೋಗುವವರಾಗಿರಬೇಕು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನಿನ್ನ ಕರೆಯನ್ನು ಕೇಳಿ ನಿನ್ನ ಸವಿಯೂಟವನ್ನು ಮಾಡುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ನಮ್ಮನ್ನು ಕರೆ ಸ್ವಾಮಿ, ನಾವು ಬಂದು ನಿನ್ನ ರಾಜ್ಯದ ಸಿದ್ಧವಾದ ಊಟವನ್ನು ಮಾಡುವುದಕ್ಕೆ ನಮ್ಮನ್ನು ಆರಿಸಿಕೊ. ಹೀಗೆ ನಮ್ಮನ್ನು ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಬಂಡಿಗೆಯಿಲ್ಲ ಎತ್ತು ಕುದುರೆ, ಬಂಡಿಗೆಯಿಲ್ಲ ಇಂಜಿನ್ ತೊಂದರೆ, ಬಂಡಿಗೆ ಬೇಡ ಪೆಟ್ರೋಲ್ ಡೀಸೆಲ್, ನಾನು ಯಾತ್ರಿಕ. ಬಂಡಿಗೆಯಿಲ್ಲ ಎತ್ತು ಕುದುರೆ, ಬಂಡಿಗೆಯಿಲ್ಲ ಇಂಜಿನ್ ತೊಂದರೆ, ಬಂಡಿಗೆ ಬೇಡ ಪೆಟ್ರೋಲ್ ಡೀಸೆಲ್, ನಾನು ಯಾತ್ರಿಕ. ಚಿಕ್ಕು ಚಿಕ್ಕು ಬಂಡಿ ಪುಟಾಣಿ ಬಂಡಿ, ಚಿಕ್ಕು ಚಿಕ್ಕು ಬಂಡಿ ರೈಲ್ವೆ ಬಂಡಿ, ಚಿಕ್ಕು ಚಿಕ್ಕು ಬಂಡಿ ಸುವಾರ್ಥ ಬಂಡಿ, ನಾನು ಯಾತ್ರಿಕ. ಚುಕು ಚುಕು ಬಂಡಿಗೆ ರೈಲ್ವೆ ಸ್ಥಾನ, ನನ್ನ ಬಂಡಿಗೆ ಕ್ರಿಸ್ತನ ಸ್ಥಾನ, ಚುಕು 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 ಎನ್ನುತ್ತಲೇ ಸೇರುವೆ ಮೋಕ್ಷದಲ್ಲಿ. ಚುಕು ಚುಕು ಬಂಡಿಗೆ ರೈಲ್ವೆ ಸ್ಥಾನ, ನನ್ನ ಬಂಡಿಗೆ ಕ್ರಿಸ್ತನ ಸ್ಥಾನ, ಚುಕು 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 ಎನ್ನುತ್ತಲೇ ಸೇರುವೆ ಮೋಕ್ಷದಲ್ಲಿ. ಚುಕು ಚುಕು ಬಂಡಿ ಪುಟಾಣಿ ಬಂಡಿ, ಚುಕು ಚುಕು ಬಂಡಿ ರೈಲ್ವೆ ಬಂಡಿ, ಚುಕು ಚುಕು ಬಂಡಿ ಸುವಾರ್ಥ ಬಂಡಿ, ನಾನು ಯಾತ್ರಿಕ. ಚುಕು ಚುಕು ಬಂಡಿಗೆ ಎಂಜಿನ್ ಡ್ರೈವರ್, ನನ್ನಯ ಬಂಡಿಗೆ ಕ್ರಿಸ್ತನ ಡ್ರೈವರ್, ಬೇಡವೇ ಬೇಡ ಎಂದಿಗೂ ಬೇಡ ರೈತ ನರಕವೇ. ಚುಕು ಚುಕು ಬಂಡಿಗೆ ಎಂಜಿನ್ ಡ್ರೈವರ್, ನನ್ನಯ ಬಂಡಿಗೆ
ಬೇಡವೇ ಬೇಡ ಎಂದಿಗೂ ಬೇಡ ರೈತ ನರಕವೇ. ಚುಕು ಚುಕು ಬಂಡಿ ಪುಟಾಣಿ ಬಂಡಿ, ಚುಕು ಚುಕು ಬಂಡಿ ರೈಲ್ವೆ ಬಂಡಿ, ಚುಕು ಚುಕು ಬಂಡಿ ಸುವಾಸ ಬಂಡಿ, ನಾನು ಯಾತ್ರಿಕ. ಚುಕು ಚುಕು ಬಂಡಿ ಪುಟಾಣಿ ಬಂಡಿ, ಚುಕು ಚುಕು ಬಂಡಿ ರೈಲ್ವೆ ಬಂಡಿ, ಚುಕು ಚುಕು ಬಂಡಿ ಸುವಾಸ ಬಂಡಿ,